Hello, my dear aspirants. Welcome to Sahitya Radhana channel. I am Sahitya teaching English literature for your PU lecturer recruitment. Yes, guys, today I am going to start the first class. So, as I promised you, I am going to teach you the whole syllabus one by one. So, hagadre, today I am going to teach you Chaucer. Yes, guys, before that, I would like to tell you that. So, I'm going to give you in detailed information regarding any writers. Okay, don't skip video athwa don't miss any single classes. Okay, because since we are having MCQ questions, we are supposed to look into even minor things also. ಹಾಗಾಗಿ ಯಾವುದೇ ಮೈನರ್ ಥಿಂಗ್ ಆಗಿರ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವುದೇ ಭಾಗದಲ್ಲಿ ನೀವೇನ್ ಮಾಡಬಾರ್ದು ಸ್ಕಿಪ್ ಮಾಡಬಾರ್ದು ಅಥವಾ ಯಾವುದೇ ವಿಡಿಯೋನ ಕೂಡ ಮಿಸ್ ಮಾಡ್ಕೋಬಾರ್ದು. ಎಸ್ ಗಾಯ್ಸ್, ಐ ನೋ ಯು ಆರ್ ಆಲ್ ಸೀರಿಯಸ್ ಅಬೌಟ್ ಯುವರ್ ರಿಕ್ರೂಟ್ಮೆಂಟ್. ಹಾಗಾದ್ರೆ ಇಫ್ ಯು ಲೈಕ್ ಮೈ ಕ್ಲಾಸಸ್ ಪ್ಲೀಸ್ ಡೂ ಲೈಕ್ ಅಂಡ್ ಯಾರೆಲ್ಲ ಈ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ ಸೊ ಅವರ ಜೊತೆ ವಿಡಿಯೋನ ಶೇರ್ ಮಾಡಿ. ಎಸ್ ಗೈಸ್, ಹೂ ಆರ್ ಆಲ್ ವಾಚಿಂಗ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ so that you can get continuously notifications and don't forget to press the bell icon. Yes, you know all, Sahitya Radhana channel is here for your help. Yes, agadre continue madana. So today I am going to teach you Chaucer. Okay, so Chaucer period ಏನಪ್ಪಾ ಅಂತಂದ್ರೆ 1343 to 1400. Okay, you should know the dates ವಿತೌಟ್ ಮಿಸ್, ವಿತೌಟ್ ಫೇಲ್. ಬಿಕಾಸ್ ನಿಮಗೆ ಕ್ರೊನಾಲಜಿ ಅಂತ ಬಂದಾಗ, ಓಕೆ, ಕ್ರೊನಾಲಜಿ ಅಂತ ಬಂದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಪ್ರತಿಯೊಂದು ಡೇಟ್ಸ್, ಯಾವುದೇ ಒಂದು ವರ್ಕ್ ಡೇಟ್ ಆಗಿರ್ಲಿ ಅಥವಾ ಯಾವುದೇ ಒಂದು ಈವೆಂಟ್ ಆಗಿರ್ಲಿ ಅಥವಾ ಯಾವುದೇ ರೈಟರ್ ಆಗಿರ್ಲಿ ಅದ್ರದ್ದು ಡೇಟ್ಸ್ ತುಂಬಾ ಚೆನ್ನಾಗಿ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಎಸ್, ಬಿಫೋರ್ ದ್ಯಾಟ್, ಬಿಫೋರ್ ಗೆಟಿಂಗ್ ಇನ್ ಟು ದ ಲೈಫ್ ಆಫ್ Chaucer, we are supposed to know the background, means societal conditions, political conditions ಅನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಒಮ್ಮೆ ನೋಡ್ಕೋಬೇಕಾಗತ್ತೆ. ಬಿಕಾಸ್ ಈವೆಂಟ್ಸ್ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ. ಬೇಸ್ಡ್ ಆನ್ ದಟ್ ಓನ್ಲಿ ರೈಟರ್ wrote his works. Okay, so social condition in 14th century. 14th century means Chaucer's age. Feudal hierarchy was there. Okay, means a landlord ಅಥವಾ ಲ್ಯಾಂಡ್ ಓನರ್ ವಾಸ್ ದೇರ್. ಸೊ ಅವನ ಕೈ ಕೆಳಗೆ ಒಂದಷ್ಟು ಏನ್ ಬರ್ತಾ ಇದ್ವು, ಹೇರಾರ್ಕಿಗಳು ಬರ್ತಾ ಇದ್ವು. ಅಂಡ್ ದ ಲಾಸ್ಟ್ ಸ್ಟೆಪ್ ಈಸ್ ವರ್ಕರ್ಸ್. ಆಯ್ತಾ, ವರ್ಕರ್ಸ್ ಏನ್ ಮಾಡ್ತಾ ಇದ್ರು, ವೇಜಸ್ಗೋಸ್ಕರ ವರ್ಕ್ ಮಾಡ್ತಾ ಇದ್ರು. ದಟ್ ವಾಸ್ ಫ್ಯೂಡಲ್ ಸಿಸ್ಟಮ್. ದೆನ್ ರಿಜಿಡ್ ಕ್ಲಾಸ್ ಡಿವಿಷನ್ಸ್. ಆಸ್ ವಿ ಹ್ಯಾವ್ ಫ್ಯೂಡಲ್ ಸಿಸ್ಟಮ್, ಅಫ್ ಕೋರ್ಸ್ ರಿಜಿಡ್ ಕ್ಲಾಸ್ ಕೂಡ ಅಲ್ಲಿ ಇರ್ತಾ ಇತ್ತು. The major classes were the nobility, means upper class, the clergy, next one, and the peasantry, last. Chaucer's Canterbury Tales reflects this hierarchy with characters like the knight, the miller, and the pardoner. Okay, ಸೊ ನಾನು ಹೇಳ್ದಾಗೆ ಅಲ್ಲಿ ಯಾವ ರೀತಿ ಸೊಸೈಟಲ್ ಅಥವಾ ಪೊಲಿಟಿಕಲ್ ಕಂಡೀಷನ್ಸ್ ಇತ್ತೋ ಅದು ನಾವೇನಾಗಿರುತ್ತೆ ಅದೇ ರೈಟರ್ ನ ವರ್ಕ್ಸ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ದಿ ಎಕ್ಸಾಂಪಲ್ ಆಫ್ ಹೈರಾರ್ಕಿಕಲ್ ಸಿಸ್ಟಮ್. ಲೈಕ್ ಇನ್ ಅವರ್ ಇಂಡಿಯಾ ವಿ ಹ್ಯಾವ್ ಲೈಕ್ ಬ್ರಾಹ್ಮಿನ್ಸ್. ಇನ್ ಹಿಂದೂಯಿಸಮ್ ಬ್ರಾಹ್ಮಿನ್ಸ್ ಇರ್ತಾರೆ, ಕ್ಷತ್ರಿಯರು ಇರ್ತಾರೆ, ಅದ್ರ ಕೆಳಗಡೆ ಶೂದ್ರರು, ಈ ರೀತಿ ಬರುತ್ತಲ್ವಾ. ಅದೇ ರೀತಿ ಅಲ್ಲೂ ಕೂಡ ಹೈರಾರ್ಕಿಕಲ್ ಸಿಸ್ಟಮ್ was existing at that time. Next, emerging middle class. Okay, in the 14th century, apart from nobility, there was an emerging middle class. The 14th century saw the rise of merchant class and craftsmen due to increased trade and urbanization. So, urbanization ಜೊತೆಗೆ ಟ್ರೇಡ್ ಕೂಡ ಇಂಪ್ರೂವ್ ಆಗ್ತಾ ಇದ್ರಿಂದ ಅಲ್ಲೇನಾಗಿತ್ತು, ಮರ್ಚೆಂಟ್ ಕ್ಲಾಸ್ ಮತ್ತೆ ಕ್ರಾಫ್ಟ್ಸ್ ಮೆನ್ ಕ್ಲಾಸ್ ಏನಾಗ್ತಾ ಇತ್ತು, ಎಮರ್ಜ್ ಆಗ್ತಾ ಇತ್ತು. ಮೀನ್ಸ್ ಪೀಪಲ್ ಆರ್ ಸ್ಲೋಲಿ ಗೆಟಿಂಗ್ ರಿಚ್. ಓಕೆ, ಸೊ ಇದು ಕೂಡ ನಾವು ಚಾಸರ್ದು ಕ್ಯಾಂಟಬರಿ ಟೇಲ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ಅನ್ನ ನೋಡ್ಬೋದು. 5 ಗಿಲ್ಡ್ಸ್ ಮೆನ್ ಬರ್ತಾರೆ. ಸೊ ಅವ್ರು ಯಾವ ರೀತಿ ಇವಾಗ ಮಿಡಲ್ ಕ್ಲಾಸ್ ಅಲ್ಲಿ ಲೈಕ್ ಲಕ್ಸುರಿಯಸ್ ಲೈಫ್ ನ ಎಂಜಾಯ್ ಮಾಡ್ತಿರ್ತಾರೆ ಅನ್ನೋದನ್ನ ನೋಡಬಹುದು.
Next comes the Black Death. Okay, Black Death occurred in many times. So ಹಾಗಾಗಿ 1348 to 1376 ಅಂತ ನಾನು ಹೋಲ್ ಫಿಗರ್ ನ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ event at that time, because the Black Death also influenced the society. Because of Black Death, it severed the millions of people, billions of people. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇತ್ತು, ಸಾವಿರಾರು ಲಕ್ಷಾಂತರ ಜನ ಸಾಯೋದ್ರಿಂದ ಏನಾಗ್ತಾ ಇತ್ತು, ವರ್ಕಿಂಗ್ ಕ್ಲಾಸ್ ಅಲ್ಲಿ ಜನಗಳು ಕಡಿಮೆ ಆಗ್ತಾ ಇದ್ರು. ವರ್ಕಿಂಗ್ ಕ್ಲಾಸ್ ಜನ ಕಡಿಮೆ ಆದಂಗೆ ಏನಾಗ್ತಾ ಇತ್ತು, ಏನು ಲೈಕ್ ವರ್ಕಿಗೆ ಡಿಮ್ಯಾಂಡ್ ಇದ್ದಾಗೆ ಜನರು ಅವೈಲೇಬಲ್ ಇಲ್ದಿದ್ದಾಗ, ಸೊ ಇದ್ದಂತಹ ಜನರು ಏನ್ ಮಾಡ್ತಾ ಇತ್ತು, ಹೆಚ್ಚು ಹೆಚ್ಚು ವೇಜಸ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ರು. ಸೊ ವೇಜಸ್ಗೆ ಡಿಮ್ಯಾಂಡ್ ಮಾಡಿದಾಗ ಅಫ್ಕೋರ್ಸ್ ಮೇಲ್ವರ್ಗದವ್ರು ಏನ್ ಮಾಡ್ಬೇಕಾಗಿತ್ತು, ಅದನ್ನ ಪ್ರೊವೈಡ್ ಮಾಡ್ಲೇಬೇಕಾಯ್ತು. ಸೊ ಅವಾಗ ಏನಾಗ್ತಾ ಇತ್ತು, ಈ ವರ್ಕಿಂಗ್ ಕ್ಲಾಸ್ ಪೀಪಲ್ ಸ್ವಲ್ಪ ಮೇಲೆ ಬರೋದಕ್ಕೆ ಅದು ಹೆಲ್ಪ್ ಮಾಡ್ತು. ಅದ್ರ ಜೊತೆಗೂ ಕೂಡ ಸೊ ಈ ಅಪ್ಪರ್ ಕ್ಲಾಸ್ ವಿರುದ್ಧವಾಗಿ ಮೂವ್ಮೆಂಟ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ, ರಿಫಾರ್ಮೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ದ ಬ್ಲಾಕ್ ಡೆತ್ ಹ್ಯಾಸ್ ವೆರಿ ಇನ್ಫ್ಲೂಯೆನ್ಷಿಯಲ್ ರೋಲ್ ಅಟ್ ದಟ್ ಟೈಮ್. ನೆಕ್ಸ್ಟ್ ದ ಲೋಲಾರ್ಡ್ ಮೂವ್ಮೆಂಟ್. ಸೊ ಯಾವ್ದೆಲ್ಲ ಈವೆಂಟ್ಸ್ ಬರ್ತಾ ಇದೆ ನೋಡಿ ಅಲ್ವಾ, ದ ಲೋಲಾರ್ಡ್ ಮೂವ್ಮೆಂಟ್ ಅಂಡ್ ಹೌ ದೀಸ್ ಈವೆಂಟ್ಸ್ ಇನ್ಫ್ಲುಯೆನ್ಸ್ಡ್ ಚಾಸರ್ಸ್ ವರ್ಕ್ಸ್ ಅಂಡ್ ಹಿಸ್ ಕಾಂಟೆಂಪರರಿಯನ್ಸ್. ಆಯ್ತಾ, ಚಾಸರ್ ಆದ್ಮೇಲೆ ಹಿಸ್ ಕಾಂಟೆಂಪರರಿ ರೈಟರ್ಸ್ ಕೂಡ ಬರ್ತಾರೆ. ಸೊ ಅಲ್ಲಿ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ನೋಡಬಹುದು. Then Lollard movement. What is this Lollard movement? The teachings of John Wycliffe. Okay, this is very important. Okay, John Wycliffe. So Reformation ಅಂತ ಬಂದಾಗ John Wycliffe ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. A theologian and a philosopher led to the rise of the Lollards. Okay, Lollards movement ಗೆ ಕಾರಣ ಆಗಿದ್ಯಾರು, John Wycliffe. A religious reform movement that criticized the church's practices and advocated for scripture in the vernacular. Vernacular means ಆಡು ಭಾಷೆ. ಸೊ ನಾವು ಮಾತಾಡ್ತಿರುವಂತ ಆಡು ಭಾಷೆನಲ್ಲಿ, ವರ್ನಾಕ್ಯುಲರ್ ನಲ್ಲಿ ಏನಿರ್ಬೇಕು, ಸ್ಕ್ರಿಪ್ಚರ್ಸ್ ಅಂತಂದ್ರೆ ಲೈಕ್ ಕ್ರಿಶ್ಚಿಯನ್ಸ್ ಯಾವುದು ಇದಿರತ್ತೋ, ವಾಟ್ ಇಸ್ ಎ ಪವಿತ್ರ ಗ್ರಂಥ ಇರುತ್ತೋ ಅದೇನಿರ್ಬೇಕು, ಆಡು ಭಾಷೆಯಲ್ಲಿ ಇರಬೇಕು. ಅದರ ಮೆಸೇಜ್ ಈವನ್ ಟು ದ ಲೋವರ್ ಕ್ಲಾಸ್, ಇಟ್ ಶುಡ್ ರೀಚ್ ದಿ ಲೋವರ್ ಕ್ಲಾಸ್ ಅನ್ನೋದು ಅವನ ಉದ್ದೇಶ ಆಗಿತ್ತು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಹಿಂದೂಗಳಿಗೆ ಇದಿದೆ ಏನಪ್ಪಾ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸೊ ಇದೆಲ್ಲವೂ ಇದಾವಲ್ವಾ. ಸೊ ಇವೆಲ್ಲವೂ ಸಾಂಸ್ಕ್ರಿಟ್ ಅಲ್ಲೇ ಇತ್ತಪ್ಪ ಅಂದಿದ್ರೆ, ಸೊ ನಾವು ಲೈಕ್ ಲೋವರ್ ಕ್ಲಾಸ್ ಪೀಪಲ್, ವಿ ನೋ ಓನ್ಲಿ ಕನ್ನಡ, ಓನ್ಲಿ ಇಂಗ್ಲಿಷ್ ಅಲ್ವಾ. ಸೊ ನಮಗೆ ಸಾಂಸ್ಕ್ರಿಟ್ ಬಂದಿಲ್ಲ ಅಂತಂದ್ರೆ ಅಫ್ಕೋರ್ಸ್ ನಾವ್ ಅದನ್ನ ಓದೋಕ್ ಆಗ್ತಾ ಇರಲಿಲ್ಲ, ಏನ್ ಮೆಸೇಜ್ ಇದೆ ಅನ್ನೋದು ಕೂಡ ನಮ್ಗೆ ತಲುಪ್ತಾ ಇರಲಿಲ್ಲ. ಅದೇ ರೀತಿ ಲ್ಯಾಟಿನ್ ಅಲ್ಲಿ ಇದ್ದಂತಹ ವಾಟ್ ಇಸ್ ಎ ಏನು ಕ್ರೈಸ್ಟ್ ಏನು ಸ್ಕ್ರಿಪ್ಚರ್ಸ್, ಕ್ರಿಶ್ಚಿಯನ್ಸ್ ಸ್ಕ್ರಿಪ್ಚರ್ಸ್ ಅನ್ನ ಏನ್ ಮಾಡಿದ್ರು, ಅವರು ಆಡು ಭಾಷೆಗೆ ತರೋಕೆ ಪ್ರಯತ್ನ ಪಟ್ರು. ಗ್ರೇಟರ್ ಎಂಫಸಿಸ್ ಆನ್ ದ ಬೈಬಲ್. ಅಫ್ಕೋರ್ಸ್ ಅವರ ಪವಿತ್ರ ಗ್ರಂಥ ಬಂದು ಬೈಬಲ್ ಅಲ್ವಾ. ಸೊ ಅವರು ವರ್ನಾಕ್ಯುಲರ್ ಅಲ್ಲಿ ಇರ್ಬೇಕು ಅಂತ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅಂಡ್ ರಿಫಾರ್ಮ್ಸ್ ವಿದಿನ್ ದ ಕ್ಲರ್ಜಿ. ಓಕೆ, ಸೊ ಕ್ಲರ್ಜಿ ನಲ್ಲಿ ಏನಾಗಿತ್ತು, ಒಂದು ಕರಪ್ಷನ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಅಂಡ್ ಇಟ್ ವಾಸ್ ಸ್ಪಾಯ್ಲಿಂಗ್ ದ ರಿಲಿಜಿಯಸ್ ಇಂಪಾರ್ಟೆನ್ಸ್. ಸೊ ದಟ್ಸ್ ವೈ ಅದೆಲ್ಲವನ್ನ ರಿಮೂವ್ ಮಾಡಿ ಒಂದು ಏನು ಮೇಲ್ವರ್ಗದವರಿಗೆ ಮಾತ್ರ ಸೀಮಿತವಾಗಿದ್ದ ಎಲ್ಲಾ ಫೆಸಿಲಿಟೀಸ್ನು ಕೂಡ ಕೆಳವರ್ಗದವರೆಗೂ ತಲುಪಿಸ್ಬೇಕು ಅಂತ ಏನ್ ಮಾಡಿದ್ರು, ಜಾನ್ ವೈಕ್ಲಿಫ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ದ ಲೋಲಾರ್ಡ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ದ 100 Years War. The 100 Years War 1337 to 1453. Okay, the 100 Years War was a series of conflicts between England and France over claims to the French throne. Okay, ಫ್ರೆಂಚ್ ಥ್ರೋನ್ಗೆ ಬ್ರಿಟನ್ ಮತ್ತೆ ಫ್ರಾನ್ಸ್ ಯಾವ ರೀತಿ ಹೋರಾಟ ಮಾಡುತ್ತೆ ಅನ್ನೋದು. ಓಕೆ, ಸೊ ಇನ್ ದ ಬಿಗಿನಿಂಗ್ ಏನಾಗುತ್ತೆ, ಬ್ರಿಟಿಷರ್ಸ್ ವರ್ ಲೀಡಿಂಗ್ ದ ವಾರ್. ಸೊ ಅದು ಬಿಗಿನಿಂಗ್ ಅಲ್ಲಿ ಅವರು ಗೆಲ್ತಾ ಹೋಗ್ತಾರೆ. ಸೊ ಇದು ಕೂಡ ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅಂಡ್ ಆಲ್ಸೋ ವಾಟ್ ಇಸ್ ಎ ಚಾಸರ್ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದ 100 Years War, and but from that experience he mentioned the characteristics of the knight. Okay, knight ಮತ್ತೆ
ಎನಿ ಅದರ್ ಶಿವಲ್ರಿಕ್ ಫೀಚರ್ಸ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಬಿಕಾಸ್ ಆಫ್ ಹಿಸ್ ಓನ್ ಎಕ್ಸ್ಪೀರಿಯನ್ಸ್ ಇನ್ ದಿ 100 Years' War. Okay, so Charles served as a soldier and a diplomat during this war. The war strained England's economy and contributed to the rise of nationalism. Okay, of course, any wars, okay, not only 100 Years' War, any war for that matter, will strain its own country's economy, ಅಲ್ವಾ? ಸೊ ಫೈನಾನ್ಷಿಯಲಿ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ವಾರ್ ಮೇಲೆ ಹೆಚ್ಚು ಹೆಚ್ಚು ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಬೊಕ್ಕಸ ಖಾಲಿ ಆಗ್ಲೇಬೇಕಲ್ವಾ? ಅದೇ ರೀತಿ ಕೂಡ ಇಂಗ್ಲೆಂಡ್ ಅಲ್ಲಿ ಆಗುತ್ತೆ. ಸೊ ಆ ವಾರ್ ಇಂದ ಏನಾಗುತ್ತೆ, ನ್ಯಾಷನಲಿಸಂ ಕೂಡ ಕ್ರಿಯೇಟ್ ಆಗುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ಫ್ರಾನ್ಸ್ ವಿರುದ್ಧ ಇಂಗ್ಲೆಂಡ್ ಗೆಲ್ಲೇಬೇಕು. ಸೊ ಇಂಗ್ಲೆಂಡ್ ಗೆಲ್ತಪ್ಪ ಅಂತಂದ್ರೆ ಫ್ರಾನ್ಸ್ ಅಲ್ಲಿ ತನ್ನ ಅಸ್ತಿತ್ವವನ್ನು ಸಾಧಿಸಬಹುದು. ಸೊ ನನ್ನ ಜನತೆ, ನನ್ನ ರಾಷ್ಟ್ರ, ನನ್ನ ಅಧಿಕಾರ. ಸೊ ಈ ರೀತಿಯಾಗಿ ಜನರಲ್ ಎಲ್ಲ ಏನಾಯ್ತು, ನ್ಯಾಷನಲಿಸಂ ಕೂಡ ಸ್ಪ್ರೆಡ್ ಆಯ್ತು. ಓಕೆ, ನೆಕ್ಸ್ಟ್ ದ ಪೆಸೆಂಟ್ಸ್ ರಿವೋಲ್ಟ್ 1381. ಓಕೆ, ಆಲ್ ದೀಸ್ dates are very important, led by ವಾಟ್ ಟೇಲರ್. ಸೊ ಹಾಗಾದ್ರೆ ಲೋಲಾರ್ಡ್ಸ್ ಮೂವ್ಮೆಂಟ್ ಅನ್ನ ಲೆಡ್ ಮಾಡಿದಾರು ಜಾನ್ ವೈಕ್ಲಿಫ್. ದ ಮಾರ್ನಿಂಗ್ ಸ್ಟಾರ್ ಅಂತ ಕೂಡ ಅವನನ್ನ ಕರೀತಾರೆ. ರಿಫಾರ್ಮೇಶನ್ಗೋಸ್ಕರ ಅವರು ಮಾಡಿದ ಕೆಲಸಕ್ಕೋಸ್ಕರ ದ ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಶನ್ ಅಂತ ಹೇಳ್ತಾರೆ ಜಾನ್ ವೈಕ್ಲಿಫ್ ಅವ್ರನ್ನ. ಸೊ ಅದೇ ರೀತಿ ಪೆಸೆಂಟ್ಸ್ ರಿವೋಲ್ಟ್ ನ ಲೀಡರ್ಶಿಪ್ ವಹಿಸಿದ್ ಯಾರಪ್ಪ ಅಂತಂದ್ರೆ ವಾಟ್ ಟೇಲರ್. So next comes rise of vernacular literature. This is very important. Rise of vernacular literature. At that time, vernacular means English, of course. English ಆಗಿತ್ತು. Because upper class people ಏನ್ ಮಾಡ್ತಾ ಇದ್ರು, ಲ್ಯಾಟಿನ್ ಮತ್ತೆ ಫ್ರೆಂಚ್ ಲ್ಯಾಂಗ್ವೇಜಸ್ ಅನ್ನ ತಮ್ಮ ಲ್ಯಾಂಗ್ವೇಜ್ ಆಗಿ, ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾ ಇದ್ರು. ಇಂಗ್ಲಿಷ್ ಒಂದು ಲೋವರ್ ಕ್ಲಾಸ್ ಪೀಪಲ್ ಲ್ಯಾಂಗ್ವೇಜ್ ಮಾತ್ರನೇ ಆಗಿತ್ತು. ಲೈಕ್ ಡಾಂಟೆ ಅಂಡ್ ಪೆಟ್ರಾಕ್, Chaucer wrote in the vernacular language, means Middle English, making his works accessible to a broader audience. Okay, so if it was only French, if it was only Latin, so Chaucer's works would have reached only this community. But there was a big community which belonged to lower class, isn't it? Lower class people ಗೂ ಕೂಡ ತಲುಪಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿತ್ತು, ವರ್ನಾಕ್ಯುಲರ್ ಅಲ್ಲಿ ಬರಿಬೇಕಾಗಿತ್ತು. And Chaucer done that like Dante and Petrarch, making his works as accessible to a broader audience. Means this is the broader audience. His decision to write in English rather than Latin or French played a crucial role in developing English as a literary language. Afterwards, after Chaucer started to write in Middle English, so every writer comes after him started to write in vernaculars. So that led to flourish the language too, isn't it? This is also regarding nationalism. So ತಮ್ಮ ಭಾಷೆಯನ್ನ ಯಾವ ರೀತಿಯಾಗಿ ತಾವು ಬೆಳೆಸಿದ್ರು. ಸೊ ನವಡೇಸ್ ಇಂಗ್ಲಿಷ್ ಲಿಟ್ರೇಚರ್ ಅನ್ನೋದು ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಅಲ್ವಾ. ಸೊ ಅವತ್ತು ಚಾಸರ್ ಏನಾದ್ರು ಆ ಪ್ರಯತ್ನವನ್ನ ಮಾಡಿಲ್ಲ ಅಂತಿದ್ರೆ ಮೇ ಬಿ ಇಟ್ ವುಡ್ ಹಾವ್ it would have been a different scene, isn't it? So since he belonged to a aristocratic family, since nobles, so ಅವನು ಏನ್ ಮಾಡಿದ್ರು ಕೂಡ ಅದೇನಾಗ್ತಾ ಇತ್ತು, ಇನ್ಫ್ಲೂಯೆನ್ಸ್ ಆಗ್ತಾ ಇತ್ತು. ದಟ್ಸ್ ವೈ ಅವನ್ ಬರ್ದಿದ್ದು ಇಂಗ್ಲಿಷ್ ಅಲ್ಲಿ ಏನಾಗ್ತಾ ಇತ್ತು, ಬೇರೆಯವ್ರ ಮೇಲೆ ಕೂಡ ಇನ್ಫ್ಲೂಯೆನ್ಸ್ ಆಗ್ತಾ ಇತ್ತು. ಇಟ್ ಹ್ಯಾಡ್ ಸಮ್ ವ್ಯಾಲ್ಯೂಸ್ ಬಿಕಾಸ್ ಆಫ್ ಹಿಸ್ ಪೊಸಿಷನ್. ಸೊ ಹಾಗಾಗಿ ಇಷ್ಟು ಕೂಡ ನಮ್ಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. Chaucer's life and background now. So let's come to the main topic regarding Chaucer's life. He was born around C means circa, means around anta. We don't know the exact date. So ಹಾಗಾಗಿ ಸರಿ ಸುಮಾರು ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ 1343 in London. His father John Chaucer was a wine merchant, which helped him to have a good education. His mother was Agnes Copton. Okay, so because of his background, he was able to join aristocracy, means what is it, as a noble. Okay, so next around 1357, Chaucer served as a page
Okay, so these are all very important. So if you get a question on chronology on life events of Chaucer, you may get these questions also. Okay, in 1357, he served as a page in the household of Elizabeth de Bour. Okay, so Elizabeth de Bour ಅನ್ನೋ ಒಂದು ರಾಣಿಯ ಆಸ್ಥಾನದಲ್ಲಿ ಅವರ ಪೇಜ್ ಆಗಿ ವರ್ಕ್ ಮಾಡಿದ್ರು. ದ ಕೌಂಟೆಸ್ ಆಫ್ ಅಲ್ಸ್ಟಾರ್. ಓಕೆ, ಸೊ ಅವ್ರೇನಾಗಿದ್ರು, ಎಲಿಜಬೆತ್ ವಾಸ್ ದ ಕೌಂಟೆಸ್ ಆಫ್ ಅಲ್ಸ್ಟಾರ್. ನೆಕ್ಸ್ಟ್, in 1359, during the Hundred Years' War, Chaucer served as a soldier in France. I told you, right? So he served as a soldier also in Hundred Years' War. He was captured during the siege of Reims. Okay, so a soldier agidda karana ಡ್ಯೂರಿಂಗ್ ದಟ್ ವಾರ್ ಹಿ ವಾಸ್ ಕ್ಯಾಪ್ಚರ್ಡ್. ಓಕೆ, ಸೊ ಇವ್ರನ್ನ ಕೈದಿಯಾಗಿ ಏನ್ ಮಾಡಿದ್ರು, ಸೆರೆಗೆ ಹಾಕಿದ್ರು. ಓಕೆನಾ, ರ್ಯಾನ್ಸಮ್ಡ್ ಬೈ ದ ಇಂಗ್ಲಿಷ್ ಕ್ರೌನ್. ರ್ಯಾನ್ಸಮ್ಡ್ ಅಂತ ಅಂದ್ರೆ ಲೈಕ್ ಒಂದಷ್ಟು ಹಣವನ್ನ ಕೊಟ್ಟು ಚಾಸರನ್ನ ಬಿಡಿಸ್ಕೊಂಡು ಬರಲಾಗುತ್ತೆ ಅಟ್ ದಟ್ ಟೈಮ್, ವಿಚ್ ಅಟೆಸ್ಟ್ ಟು ಹಿಸ್ ವ್ಯಾಲ್ಯೂ ಟು ದ ಕೋರ್ಟ್. ಮೀನ್ಸ್ ಹೌ ಇಂಪಾರ್ಟೆಂಟ್ ಹಿ ಈಸ್ ಅನ್ನೋದನ್ನ ತೋರಿಸುತ್ತೆ ಇದು, ಅಲ್ವಾ? ಯಾರು ಒಬ್ಬ ಸಾಮಾನ್ಯ ಸೋಲ್ಜರ್ ಆಗಿದ್ರೆ ಅವನನ್ನ ಅಷ್ಟೊಂದು ದುಡ್ಡು ಕೊಟ್ಟು ಬಿಡ್ಸ್ಕೊಂಡ್ ಬರುವಂತ ಅವಶ್ಯಕತೆ ಏನಿತ್ತು, ಅಲ್ವಾ? ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಟ್. ಬಿಕಾಸ್ ಆಫ್ ಹಿಸ್ ವ್ಯಾಲ್ಯೂ ಅಟೆಸ್ಟ್ ಟು ದ ಕೋರ್ಟ್, ದ ಕಿಂಗ್ ransomed. ಓಕೆನಾ, ಸೊ ransomed and released Chaucer from there. Okay, next. In 1366, Chaucer married Philippa Roet, a lady in waiting to Queen Philippa of Hainault, wife of King Edward. King Edward III ಅವರ ವೈಫ್ ಕಿಂಗ್ ಫಿಲಿಪ್ಪಾ ಅವರ ಲೇಡಿ ಇನ್ ವೇಟಿಂಗ್ ಆಗಿದ್ದವ್ರು ಯಾರು? ಫಿಲಿಪ್ಪಾ ರಾಯೆಟ್. ಸೊ ಚಾಸರ್ ಮ್ಯಾರಿಡ್ ಹರ್ ಅಂಡ್ ಇಟ್ ಇನ್ಕ್ರೀಸಸ್ ಹಿಸ್ social background. Okay, his sister Catherine Swynford later became the third wife of John of Gaunt, a powerful noble and patron of Chaucer. Okay, sorry, her sister. Okay, Philippa Roet's sister Catherine Philippa's sister Catherine Swynford later became the third wife of John of Gaunt. Okay, who is that? A powerful noble and patron of Chaucer. Later, John of Gaunt becomes the patron of Chaucer. He served King Edward III. Okay, so ಯಾರ್ಯಾರ ಅಂಡರ್ ಅಲ್ಲಿ ಇವರು ವರ್ಕ್ ಮಾಡಿದ್ರು ಅನ್ನೋದನ್ನು ಕೂಡ ನಿಮ್ಗೆ ಕ್ವೆಶನ್ ಆಗಿ ಕೇಳಬಹುದು. Okay, that too in chronology. King Edward III, he comes first, then comes Richard II, then comes Henry IV. Henry IV means Henry Bolingbroke. Okay, next. He worked as a controller of customs. Okay, this is very important because at that time only he had to expose to the society. Okay, society ge expose ಆಗೋ ಅವಶ್ಯಕತೆ ಬರುತ್ತೆ. There he studied each and every classes, each and every people, and each and every customs and religions and working style. Okay, from that it was able to analyze the characteristics of the each and every classes, and ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ನಾವೆಲ್ಲಿ ಕಾಣ್ತೀವಿ? ಕ್ಯಾಟಬರಿ ಟೇಲ್ಸ್ ಅಲ್ಲಿ ಕಾಣಿಸ್ತೀವಿ. ಸೊ ಹಾಗಾಗಿ ಕಂಟ್ರೋಲರ್ ಆಫ್ ಕಸ್ಟಮ್ಸ್ ವೆರಿ ಇಂಪಾರ್ಟೆಂಟ್. ಸೊ 1374 to 1386 he worked as a controller of customs. Next, clerk of the king's works. So during Edward II he became clerk of the king's works. Okay, so that is the time of 1389 to 1391. Chaucer travels to Italy in 1372. This is very important because of his travels he was able to introduce to the works of Dante and Petrarch. So from their works he influenced tremendously. So those influences can be seen in his works. Chaucer's travels to Italy in 1372 and 1378 had a significant influence on his writings. It was during these trips that he encountered the works of Dante, Petrarch, Boccaccio. Chaucer died in 1400 at around the age of 57. He was buried in Westminster Abbey, which becomes
later which becomes known as Poets Corner. So Poets Corner ಅಲ್ಲಿ ಏನು ಬರಿ ಮಾಡಿದಂತಹ ಮೊದಲ ರೈಟರ್ ಯಾರಾಗಿದ್ರು, ಚಾಸರ್ ಆಗಿದ್ರು. ಸೊ ಅದನ್ನ ಏನಂತ ಕರೀತಾರೆ, ವೆಸ್ಟ್ ಮಿನ್ಸ್ಟರ್ ಆಬಿನ ಪೋಯಿಟ್ಸ್ ಕಾರ್ನರ್ ಅಂತ ಕೂಡ ಕರೀತಾರೆ. ಸೊ ಪೋಯಿಟ್ಸ್ ಕಾರ್ನರ್ ಅಲ್ಲಿ ವಿ ಕ್ಯಾನ್ ಸಿ ಮೆನಿ ಅದರ್ ರೈಟರ್ಸ್ ಟೂಮ್ಸ್ ನೌ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಚಾಸರ್ಸ್ ಪರ್ಸನಲ್ ಲೈಫ್. ನೆಕ್ಸ್ಟ್, so Chaucer is regarded as the father of English literature for his role in legitimizing the use of the English language in literary works. As you've seen, so how he has contributed to the flourishment of English. Okay, since he started to write in Middle English, so the language gets its important. That is why he has been called as father of English literature. So Chaucer's literary contribution and major works. This is very important. Okay, so now let's go into the Chaucer's works. Yes. ಸೊ ನಾನಿಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಆಗಿ ಪ್ರತಿಯೊಂದು ವರ್ಕ್ಸ್ ಅನ್ನ ಕೂಡ ಕೊಟ್ಟಿದ್ದೀನಿ. ಸೊ ಪ್ರತಿಯೊಂದು ವರ್ಕ್ದು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಡೀಟೇಲ್ಸ್ ಅನ್ನ ಕೂಡ ನಾನು ಇಲ್ಲಿ ಆಡ್ ಮಾಡಿದ್ದೀನಿ. ಓಕೆ, ಸೊ ನಾನು ಇಷ್ಟನ್ನೇ ಓದಿದ್ರೆ ಸಾಕಾಗುತ್ತೆ ಅಂತ ಹೇಳೋಕೆ ಇಷ್ಟಪಡಲ್ಲ. ಬಿಕಾಸ್ ಯು ಹ್ಯಾವ್ ಟು ಸರ್ಚ್, ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಆನ್ ಯುವರ್ ಓನ್. ಓಕೆ, ಸೊ ದಟ್ ನಾಲೆಡ್ಜ್ ವಿಲ್ ರಿಮೈನ್ ಲಾಂಗ್. ಸೊ ಹಾಗಾಗಿ ನೆಕ್ಸ್ಟ್ ಲಿಟರರಿ ಕಾಂಟ್ರಿಬ್ಯೂಷನ್ ನೋಡೋಣ. ದ ಫ್ರೆಂಚ್ ಪೀರಿಯಡ್. ಓಕೆ, ಸೊ ಮೇಜರ್ ಆಗಿ ಇವನ ವರ್ಕ್ಸ್ ಗಳನ್ನ ದ ಫ್ರೆಂಚ್ ಪೀರಿಯಡ್ ಅಂಡ್ ಏನು ಲ್ಯಾಟಿನ್ ಪೀರಿಯಡ್ ಅಂಡ್ ಇಂಗ್ಲಿಷ್ ಪೀರಿಯಡ್ ಅಂತ 3 ಪೀರಿಯಡ್ಸ್ ಆಗಿ ಡಿವೈಡ್ ಮಾಡಲಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಲೆಟ್ಸ್ ಸಿ. ಫಸ್ಟ್ ಒನ್ ಈಸ್ ದ ಫ್ರೆಂಚ್ ಪೀರಿಯಡ್, 1360s to 1370s, 10 years. Okay, 1360s to 1370s. In this early phase, Chaucer was heavily influenced by French courtly poetry. Okay, so this belonged to upper class only, especially the courtly love tradition. Courtly love tradition, like Romeo and Juliet. Romeo and Juliet the ಏನಾಗುತ್ತೆ, courtly love ಆಗುತ್ತೆ. And the allegorical style popular in France at that time. Okay, was influenced by allegorical style which was popular in France at that time. So first and foremost important work is the Book of the Duchess. So it might be written in during 1368, between 1368 and 1370. Okay, 2 years gap, 1368 and 1370. So ಹಾಗಾಗಿ ನಮಗೆ ಇದು ಇಂಪಾರ್ಟೆಂಟ್ ಆಗಿದೆ. This is Chaucer's earliest major poem and an elegy. Okay, style. An elegy for whom? For Blanche of Lancaster. Blanche of Lancaster, the wife of John Gaunt, Chaucer's patron. So Chaucer's patron ಯಾರಾಗಿದ್ರು ಅಂತ ನಾವು ಆಲ್ರೆಡಿ ನೋಡಿರೋದ್ರಿಂದ, ಸೊ ಬ್ಲಾಂಚ್ಗೋಸ್ಕರ, ಡಚಸ್ಗೋಸ್ಕರ ಬರೆದಿರುವಂತಹ elegy. Okay, after the death of Blanche, he wrote this elegy. Dedication was to Blanche. Okay, so she was John Gaunt's wife. The poem follows a dream vision framework, frame narrative. This is frame narrative in the form of dream vision, in which the narrator falls asleep and meets a grieving knight. Grieving knight means ದುಃಖದಲ್ಲಿ ಇರುವಂತಹ night, who recounts the story of his love and loss. The knight represents John of Gaunt. Of course, Blanche ಗಂಡ ಯಾರು ಇಲ್ಲಿ? John of Gaunt ಅಲ್ವಾ? So ಹಾಗಾಗಿ he was in grief. And the poem is a tribute to his late wife. Okay, so these are very important points. Please look into it. Themes of love, loss, and the idealized woman are central to the poem. Okay, so these are the themes. Themes of love, loss, the idealized woman are central to the poem, reflecting the French courtly tradition. Style. Styles are very important. Okay, so this is an elegy. Please remember that.
Then it has written in octosyllabic couplets. Okay, octosyllabic couplets has a long prologue. This poem also has a long prologue. Prologue means what? Munnudi. Okay, so prologue kuda ide. Next, The Romaunt of the Rose, 1360. This work is a partial translation of the French Roman de la Rose, a lengthy allegorical poem about the pursuit of love. It explores the lover's quest to gain access to the metaphorical rose. Metaphorical rose means symbolizing the beloved woman. Next, Enelida and Arcite. Okay, next work bandu French phase do Enelida and Arcite. This short poem tells the story of the faithless lover Arcite and the lament of Queen Enelida. Okay, these are the three works as written in the French phase. Please do remember. So French phase is in 1360s to 1370s. Okay, next, the period. Italian period. So it is between 1372 to 85. Chaucer's second phase is marked by the influential of Italian literature, which he encouraged during his diplomatic missions to Italy. Okay, so that is why his trips to foreign are very important. In particular, the works of Dante, Petrarch, Boccaccio had a profound impact on his poetry. So he imitated their style of narration. He imitated the stories by them. Okay, that is why these influences are um, very much important. So first work in Italian period. So first one is The House of Fame. Okay, so wrote between 1374 to 85. Okay, yes guys, do you remember the French phase? ಸೊ ಫ್ರೆಂಚ್ ಫೇಸ್ ಅಲ್ಲಿ 3 ವರ್ಕ್ಸ್ ಬರುತ್ತೆ ಇಂಪಾರ್ಟೆಂಟ್ ಆಗಿ. ಸೊ ಅದನ್ನು ಕೂಡ ನೀವು ಡೇಟ್ ವೈಸ್ ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಇಟಾಲಿಯನ್ ಪೀರಿಯಡ್. ಅದರಲ್ಲೂ ಕೂಡ ಬರುವಂತಹ ಡೇಟ್ಸ್ ಗಳನ್ನ ನೀವು ನೆನಪಲ್ಲಿ ಇಡಬೇಕಾಗತ್ತೆ. ಓಕೆ, ಸೊ ದ ಹೌಸ್ ಆಫ್ ಫೇಮ್, ವಾಟ್ ಇಸ್ ದಿಸ್ ಅಬೌಟ್? 1374 ಅಂಡ್ 85 ಅಲ್ಲಿ ಬರೆದಿರುವಂತಹ ದ ಹೌಸ್ ಆಫ್ ಫೇಮ್. ಇಟ್ ಈಸ್ ಆಲ್ಸೋ ಇನ್ ಡ್ರೀಮ್ ವಿಷನ್. ಓಕೆ, ಡ್ರೀಮ್ ವಿಷನ್ ಮೀನ್ಸ್ ನಿದ್ದೆಗೆ ಹೋದ್ಮೇಲೆ ನಮ್ಗೆ ಕನಸು ಬರುತ್ತಲ್ವಾ, ಕನಸು ಬಂದಂತಹ ಈವೆಂಟ್ಸ್ ಅನ್ನ ನಾವು ಕಥೆಯಾಗಿ ಬರೆಯೋದನ್ನೇ ಡ್ರೀಮ್ ವಿಷನ್ ಅಂತ ಹೇಳ್ತೀವಿ. ಡ್ರೀಮ್ ವಿಷನ್ ನರೇಟಿವ್ ಇನ್ ದ 3 books. Okay, the book has been divided into 3 parts in Dream Vision, written in octosyllabic couplets. Once again, octosyllabic means octo. Octo means 8. Okay, octosyllable rhymed couplets. Couplet means 2 lines. So 8 syllables ಇರುವಂತಹ 2 couplets ಅಲ್ಲಿ ಬರ್ದಿರುವಂತಹ ಪೋಯಟ್ರಿಗೆ ಏನಂತ ಹೇಳ್ತಾರೆ? octosyllabic couplets ಅಂತ ಹೇಳ್ತಾರೆ. Next, so first book. Let's get into the first book. The Temple of Venus and the Story of Aeneas. Okay, in the first book we can see the story set in the Temple of Venus and the story of Aeneas. In the opening section, Chaucer introduces the narrator, presumed to be Chaucer himself. Narrator yarilli? Chaucer himself, who falls asleep and enters a dream. In the dream, the narrator finds himself in a magnificent temple made entirely of glass. Okay, glass temple. This is a glass temple. The temple is dedicated to Venus, the goddess of love, and its walls are decorated with images that recount the story of Aeneas, the Trojan hero, and his lover Dido, queen of Carthage. Okay, this is important. Next, book second book, The Journey with the Eagle. So first scene set in the glass temple. There he met the images of regarding the story of Aeneas and Dido. Okay, next set in The Journey with the Eagle.
In the second book, the narrator is suddenly swept up by a giant golden eagle. Okay, golden eagle carried away by a golden eagle, which carries him through the skies to the house of fame. So first one, a temple of glass. Second one is house of fame. The eagle explains that Jupiter, the king of the gods, has sent him to bring the narrator to the house of fame so that he can learn more about the nature of fame and reputation. Since he himself as a writer, so Jupiter ಏನ್ ಮಾಡಿರ್ತಾನೆ, ಈ what to say, eagle ಅನ್ನ ಕಳ್ಸಿರ್ತಾನೆ. Okay, so Jupiter wanted to introduce the house of fame to Chaucer. The eagle is often compared to the classical figure Virgil, who guides Dante in the Divine Comedy. Okay, you have to remember this comparison also. Okay, next. Third book. Book third, The House of Fame. Continues to House of Fame. So second one is Journey with the Eagle alva. So third part vandu The House of Fame. Upon reaching the House of Fame, the narrator sees that the structure is an immense and chaotic edifice. It sits on a massive rock of ice. What? The House of Fame was sitting on the massive rock of ice, and inscribed on the ice are the names of famous people. However, some names are quickly erased as the ice melts, which others endure. Okay, so ಯಾವ ರೀತಿಯಾಗಿ ಫೇಮ್ ಅನ್ನೋದು ಎಷ್ಟು ಬೇಗ ಕರಗೋಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಓಕೆ, ದಿಸ್ ಇಸ್ ಆಲ್ಸೋ ಇನ್ ಅಲೆಗಾರಿಕಲ್ ಮ್ಯಾನರ್. ಓಕೆ, ಸೊ ಫೇಮ್ ಅನ್ನೋದು ಪ್ರಸಿದ್ಧಿ ಅನ್ನೋದು ಎಷ್ಟು ಬೇಗ ಅಳಿಸೋಗುತ್ತೆ ಅಲ್ವಾ ಜನರ ಮನಸ್ಸಲ್ಲಿ. ಸೊ ಅದನ್ನೇ ಇಲ್ಲಿ ನಾವು ಚಾಸರ್ ಮೂಲಕ ನೋಡ್ತಾ ಇರುವಂತದ್ದು. Adjacent to the House of Fame is the House of Rumor. Okay, House of Rumor, a chaotic place where news, gossip, and lies are constantly churned out. The poem breaks off abruptly, leaving the ending unfinished. Okay, this is also unfinished poetry. So, House of Rumor was made of ಸ್ಟಿಕ್ಸ್ ಇಂದ ಮಾಡಿರುವಂತಹ ಹೌಸ್ ಆಗಿರುತ್ತೆ. ಸೊ ಅದರಲ್ಲಿ ಇರುವಂತಹ ರೂಮರ್ಸ್ ಎಲ್ಲವೂ ಏನಾಗಿರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಓಕೆ, ಸೊ ಗಾಸಿಪ್ ಅಥವಾ ರೂಮರ್ಸ್ ಅದೇ ರೀತಿ ಅಲ್ವಾ ಸ್ಪ್ರೆಡ್ ಆಗೋದು, ಒಬ್ರಿಂದ ಒಬ್ರಿಗೆ ಅದೆಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಗೊತ್ತೇ ಆಗೋಲ್ಲ. ಸೊ ಹಾಗಾಗಿ ದಿಸ್ ಇಸ್ ಆಲ್ ಅಬೌಟ್ ದಿ ಹೌಸ್ ಆಫ್ ಫೇಮ್. ನೆಕ್ಸ್ಟ್, ಸೊ ಇಟಾಲಿಯನ್ ಪೀರಿಯಡ್ ಅಲ್ಲಿ ಬಂದಂತಹ ದ ಹೌಸ್ ಆಫ್ ಫೇಮ್ ಈಸ್ very important. So next work, The Parliament of Fowls. Okay, this is also one of the books, one of the poetry written in the same period, means Italian phase, also known as the Parliament of Fowls. Okay, e fowls mate spellings are different, please look into that. Okay, or the Assembly of Fowls. Assembly of Fowls. This is also dream vision, likely composed around 1380 to 1382. Okay, 80 ಇಂದ 82 ಒಳಗಡೆ ಕಂಪೋಸ್ ಆಗಿರುವಂತಹ ಪೋಯಿಟ್ರಿ. This work explores themes of love, nature, social order through the allegory of a parliament of birds. Okay. So this is also an allegory. Next, written in rhyme royal. Okay, so first two major poems were written in octosyllable couplets, alva. So this was written in rhyme royal. Okay, 7 line. That was 8 syllables, 2 lines. This is 7 line stanzas with an ABABBCC rhyme scheme, Chaucerian stanza. Okay, from that it becomes very famous, Chaucerian stanza athwa rhyme royal. Okay, please do remember ABABBCC. The poem opens with the narrator, likely Chaucer himself, of course, reading Cicero's Somnium Scipionis. Okay,
So when he was about to fall asleep, he was reading Cicero's Somnium Scipionis. In English, The Dream of Scipio. Scipio ಅನ್ನೋದು ರೈಟರ್. ಓಕೆ, ಸೊ ಯಾವ ರೀತಿಯಾಗಿ ಡ್ರೀಮ್ ಅಲ್ಲೇ ಡ್ರೀಮ್ ಇದು. The Dream of Scipio, a philosophical text that explores the nature of the cosmos and the soul's immortality. After falling asleep while reading this book, okay, Somnium Scipionis book ಅನ್ನ ಓದ್ಬೇಕಾದ್ರೆ ರೈಟರ್ ಏನ್ ಮಾಡ್ತಾನೆ, ರೀಡರ್ ನಿದ್ದೆಗೆ ಹೋಗ್ತಾನೆ. The narrator enters a dream that leads him into a beautiful garden. Garden ಯಾವುದು? Temple of Venus, representing the world of love and nature. In this garden, he witnesses a gathering of birds convened by nature herself on Saint Valentine's Day. Okay, Saint Valentine's Day. The birds have assembled to choose their mates. Okay, so ಅವರವರ ಜೋಡಿಗಳನ್ನ ಚೂಸ್ ಮಾಡೋಕ್ಕೋಸ್ಕರ ಅಲ್ಲಿ ಅಸೆಂಬಲ್ ಆಗಿರ್ತಾರೆ. At the center of the assembly, there are 3 male eagles, all vying for the love of a single female eagle. Okay, so 3 male eagles ಇರುತ್ತೆ, ಒಂದು female eagle ಇರುತ್ತೆ. So all these 3 vying for means desiring for this female eagle, who is given the choice of deciding which one to marry. ಸೊ ಇದೇನ್ ಮಾಡ್ಬೇಕು, ಈಗ ಈ 3ರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಮದ್ವೆ ಆಗೋ ಏನೋ ಚಾಯ್ಸ್ ಅನ್ನ ಕೊಡ್ಲಾಗತ್ತೆ ಇದಕ್ಕೆ. The female eagle, however, asks for a year to consider her decision, postponing the resolution. So ಬುದ್ಧಿವಂತ ಈಗಲ್ ಏನ್ ಮಾಡತ್ತೆ, ಸೊ 1 ವರ್ಷಕ್ಕೆ ಅದೇನ್ ಮಾಡತ್ತೆ, ಪೋಸ್ಟ್ಪೋನ್ ಮಾಡ್ಕೊಳ್ಳುತ್ತೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ? So how the poem has begun and how it proceeds to the story. The narrator awakens and reflects on the meaning of the dream, though he remains uncertain about its significance. Okay, so narrator ಯಾರಿಲ್ಲಿ? ಚಾಸರ್ ಏನ್ ಮಾಡ್ತಾನೆ, ನಿದ್ದೆಯಿಂದ ಹೊರಗಡೆ ಎದ್ದು ಅದನ್ನ ರಿಫ್ಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ, ಬಟ್ ಅದರ ಇಂಪಾರ್ಟೆನ್ಸ್ ಅವನಿಗೆ ಗೊತ್ತಾಗಲ್ಲ. ನೆಕ್ಸ್ಟ್, Troilus and Cressida. In the same period, in Italian period only, 1382 to 1388. Written in the 1380s, this long narrative poem finished in rhyme royal. This is the only finished work. Okay, so every other works are unfinished, means stopped abruptly. So this is the only work finished and written in rhyme royal. The poem was largely influenced by Boccaccio's Il Filostrato. Tells the tragic love story of Troilus, a Trojan prince, and Cressida, a widowed noblewoman set against the backdrop of Trojan War. Next, The Legend of Good Woman. In the same period, The Legend of Good Woman, 1386. The poem is a dream vision. This is also dream vision and present a series of stories. Okay, series of stories are legends about women who were faithful in love to the point of suffering or martyrdom. Okay, so noble women ಬಗ್ಗೆ ಅಥವಾ ಟ್ರಸ್ಟ್ ವರ್ದಿ ವುಮೆನ್ ಬಗ್ಗೆ ಮಾತಾಡ್ತಾ ಇರುವಂತಹ ಪೋಯಟ್ರಿ ಇದು. ಗುಡ್ ವುಮೆನ್. ಓಕೆ, ಲೆಜೆಂಡ್ ಆಫ್ ಗುಡ್ ವುಮೆನ್. The work is written in decasyllabic couplets and is unfinished. This is also unfinished. Its primarily source material is Ovid's Heroids and Metamorphoses as well as works by Virgil Statius. So ಇಲ್ಲಿ ಒಂದಷ್ಟು ಕಥೆಗಳು ಬರುತ್ತೆ, 9 ವುಮೆನ್ ಬಗ್ಗೆ ಇರುವಂತಹ ಕಥೆಗಳು ಬರುತ್ತೆ. ಸೊ ಹಾಗಾಗಿ ವೇರಿಯಸ್ ಏನಿಂದ ಬುಕ್ಸ್ ಇಂದ ಇವ್ರೇನ್ ಮಾಡಿದ್ದಾರೆ, ಸೋರ್ಸ್ ಅನ್ನ ಬಾರೋ ಮಾಡಿದ್ದಾರೆ. ಓಕೆ, ಸೊ ಯಾವ್ದೆಲ್ಲ ಅದು? Ovid's Heroids, Ovid's Metamorphoses and Virgil and Statius. A prologue. There is a prologue to this Legend of Good Women. Okay, in rhyme royal. Prologue ಏನಿದೆ? Prologue, only prologue in rhyme royal. The rest of poetry in decasyllabic couplets. Okay, which is a dream vision. This is also dream vision followed by a series of 9 legends. Okay, 9 stories. The prologue introduces the narrator, often identified as
Chaucer himself, reading about the Roman de la Rose. So here Chaucer is reading Roman de la Rose, a famous French allegory on courtly love. After reading, he falls asleep and dreams of walking through a beautiful garden. Okay, so beautiful garden, Venus ಆಗಿರುತ್ತೆ, Temple of Venus. In this garden, the narrator meets Alceste. Okay, so there he met Alceste, the mythological queen, renowned for her loyalty and self-sacrifice in love. Okay, she gave her life for her husband, Admetus. Okay, and Cupid, there he met Cupid also, the god of love. Cupid is angry with Chaucer. Why? Why Cupid was angry with Chaucer? For having previously written works that seem to criticize women or treat love lightly. Particularly in his earlier translation of Roman of the Rose and perhaps other works like Troilus and Cressida. Troilus and Cressida ಅಲ್ಲಿ ಏನ್ ಮಾಡಿದಾನೆ? He depicted the character of Cressida as a cheater. ಓಕೆ, ಚೀಟಿಂಗ್ ಆನ್ ಮೆನ್. ಸೊ ಅದಕ್ಕೆ ರಿಕ್ರಿಟ್ ಮಾಡೋಕ್ಕೋಸ್ಕರ ಅವನೇನ್ ಮಾಡ್ತಾನೆ ಇಲ್ಲಿ. ಸೊ ಕ್ಯೂಪಿಡ್ ವಾಸ್ ಅಬ್ಯೂಸಿಂಗ್ ಚಾಸರ್ ಫಾರ್ ದಟ್ ಮ್ಯಾಟರ್. ಓಕೆ, ಸೊ ಕ್ಯೂಪಿಡ್ ಅಕ್ಯೂಸ್ಡ್ ಚಾಸರ್ ಆಫ್ ಬೀಯಿಂಗ್ ಅನ್ ಎನಿಮಿ ಆಫ್ ವಿಮೆನ್ ಅಂಡ್ ಅ ಕ್ರಿಟಿಕ್ ಆಫ್ ಲವ್. ಸೊ ಅಲ್ಸೆಸ್ಟ್ however intervenes and suggests that, okay, so ಯಾರು ಕ್ಯೂಪಿಡ್ ಚಾಸರ್ಗೆ ಬೈತಿರ್ಬೇಕಾದ್ರೆ ಅಲ್ಸಿಸ್ಟ್ ಏನ್ ಮಾಡ್ತಾನೆ, ಇಂಟರ್ವೀನ್ ಆಗಿ he suggested that Chaucer can redeem himself by writing a poem celebrating women who were faithful in love and despite suffering for it. Okay, this project became the legend of good women. So ಅದರ ಔಟ್ಕಮ್ ಏನಾಗಿರುತ್ತೆ? The legend of good women, a collection of stories about women who remained loyal to their lovers or husbands. The legends. Who are all the legends here? 9 legends. We are supposed to know these all 9 legends. The legends are Cleopatra, Thisbe, Dido, Hypsipyle, and Medea. So these are one story. Lucretia ಅಂತ ಹೇಳ್ತಾರೆ, Lucretia ಅಂತ ಕೂಡ ಹೇಳ್ಬೋದು. Lucretia, Ariadne, Philomela, Phyllis, and Hypermnestra. So these are the 9 legends. Okay, so these are the French phase and Italian phase. Yes guys, I'm going to continue English phase in the next class. Till then, please go through the video thoroughly and you have to know the chronological order of the writer and chronological order of the works as written by Chaucer. Yes, hagadre, I hope you like the information. I hope you like my teaching. So if you like my video and teaching, please do like the video and please share the video. And if you not yet subscribe to my channel, please do subscribe and press the bell icon to get notifications continuously. Yes guys, let's meet in the next session. Till then, bye bye.